ಅಮ್ಮ ಅಮ್ಮ ಇಲ್ಲಿ ಮನಿಕೆ ಆಗಲ್ಲ ಕಣಮ್ಮ. ಸೊಳ್ಳೆ ಜಾಸ್ತಿ ಕಡಿತಾವೆ. ಸೊಳ್ಳೆ ಅಂದರೆ ಸೊಳ್ಳೆ ನನಗೆ ಕಡಿತಾ ಇದ್ದಾವೆ ಸೊಳ್ಳೆ. ಕಡಿತಕ್ಕೆ ಮತ್ತೆ ನನಗೂ ಕಡಿತಾ ಇದ್ದಾವೆ. ನನಗೂ ಇದು ಗೊತ್ತಾ ಇಲ್ಲ ಇಲ್ಲಿ ಏನು ಮಾಡೋಣ. ಸೊಳ್ಳೆ ಅಂದರೆ ಸೊಳ್ಳೆ. ಎಲ್ಲಿ ಹೋಗಾನೆ ಹೇಳಿ ಇವಾಗ. ಸುಮ್ಮನೆ ಮನಿಕೆ ಅಲ್ಲಿಗೆ ಹೋಗಿ ಅತ್ಲಾಗ ಹೋಗಿ ಬೈಲಕ್ಕೆ ಮನಿಕೆಮನ ಅಂದರೆ ಹನಿ ಉದುರುತ್ತೆ. ಏನು ಮಾಡೋಕ್ಕಾಗುತ್ತೆ ಮನಿಕೆ. ನೀನು ಕೈ ಬಾಯಿ ಸುದ್ವಾಗಿದ್ದಿದ್ರೆ ಅವಳ ಅಂಜಲಿ ಈಗ ಕೆಮ್ತಿದ್ಲು. ಅವ್ರ ಮನೆಯಾಗೆ ನೀನು ಯಾಕೆ ದುಡ್ಡು ಒತ್ಕೋಬೇಕಾಗಿತ್ತು? ಓದ್ಕೊಂಡಿರೋದಕ್ಕೆ ಮತ್ತೆ ಅವಳು ನಮ್ಮ ಮನೆಯಕ್ಕೆ ಇರಬೇಡ್ರಿ ಹೋಗ್ರಿ ಅಂತ ಕಳಿಸಿದ್ದು. ಅವಳ ಮನೆಯಾಗ ಹೆಂಗ ನಿಮ್ಮದೇ ಇರ್ಬೋದಾಗಿತ್ತಾ? ಹೆಂಗ ನನ್ನ ಮನೆಯಕ್ಕೆ ಇರ್ರಿ ಅಂತೇಳಿ ಬಿಡಿಸ್ಕೊಂಡಿದ್ಲು. ಯಾರೂ ಕರೆದಿರಲಿಲ್ಲ ಕೇರೆಗೆ, ಬರ್ರಿ ನಮ್ಮ ಮನೆಯಾಗ ಇರ್ರಿ ಅಂತೇಳಿ ಯಾರೂ ಕರೆದಿರಲಿಲ್ಲ. ಹೆಂಗ ಅವಳು ಬಿಡಿಸ್ಕೊಂಡಿದ್ಲು ಅಂಥದ್ರಾಗೆ ನೀನು ಮಾಡಿರೋದ್ರಿಂದನ ನಮ್ಮನ್ನು ಅವಳು ಹೊರಗೆ ಕಳಿಸಿದ್ಲು. ಮಾಣಿಕ್ಯಮ್ಮಕ್ಕ ಆಗಲ್ಲ ಅಮ್ಮ. ಮಾಣಿಕ್ಯಮ್ಮನ ಬಾರಮ್ಮ, ಸೊಳ್ಳೆ ಕಡಿತವೆ, ನನಗೆ ನಿಂತು ಬರ್ತೈತೆ ಬಾರಮ್ಮ. ಇದು ಬತ್ತೈತೈತಿ ಕಡಿಸ್ಕೆ. ಹೆಂಗ ನಿಮ್ಮದೇ ಇದ್ವಿ, ನಿಮ್ಮದೇ ಮನೆ ಕೆಮ್ತಿದ್ವತ್ತ. ಉತ್ಕೊಂಬಕ್ಕು ಹಾಸ್ಕೊಂಬಕ್ಕು ಎಲ್ಲಾನ ಕೊಡಾಳು. ಬೆಡ್ಶೀಟು ಚಾಪೆ ದಿಂಬು ಎಲ್ಲ ಎಂಥ ಸೆನಕ್ಕೆ ಮನೆ ಕೆಮ್ತಿದ್ವಿ. ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ, ಏನೇನೋ ಮಾತಾಡ್ತೀಯ. ನಿನಗೊಂದು ಈಟನ ಗೊತ್ತಾಗಲ್ಲ ಕಣೆ. ಬಿಡು, ಇವಾಗ ಏನೋ ಆಗೈತೆ ಹೋಗ್ಲಿ. ನೀನು ಅದು ಯಾಕಂಗೆ ಅದನ್ನೇ ಹೇಳ್ತೀಯ? ಅವ ಅಕ್ಕ ಆಳೇನೆ ನಾವು ಅಲ್ಲಿರೋದಕ್ಕೆ ಹಂಗೆ ಆಳೋದು. ಮೊದಲೇ ತಿಪ್ಪಣಯ್ಯ ಸಹಿಸ್ಕೊಂಬಲ್ಲ. ತಿಪ್ಪಣಯ್ಯ ಅಂತನಲ್ಲ, ಎಂತನಾಗಲಿ ಅವನು. ಅವಳು ಹೆಂಗನ ಸಹಿಸ್ಕೊಂಡಿದ್ಲು. ಹೆಂಗ ಅವ್ನು ಹೆಂಗನ ಕುಯ್ಕನಾಗಿರ್ಬೋದು, ಕುಯ್ಕ್ ಬುದ್ಧಿನ ಇರ್ಬೋದು, ಅವ್ನು ಎಂತನಾಗಿರ್ಬೋದು. ಅವಳು ಬಿಡತ್ತ ಇದ್ರು ಇರಲಿ, ಗಂಡ ಗಲಾಟೆ ಮಾಡಿ ಕಳಿಸ್ಯವನಿ ಅಂತ ಹೇಳಿ ಹೆಂಗ ಬಾರಕ್ಕನ ಮನೆಯಾಗಿರು ಚೊಡಕಯ್ಯ ಅಂತೇಳಿ ಕರ್ಕೊಂಡಿದ್ಲು. ಹೆಂಗ ನಿಮ್ಮದೇ ಇರ್ಬೋದಾಗಿತ್ತು. ನೀನೇ ಮಾಡಿದ್ದು. ನೀನೇ ಮಾಡಿದ್ದೆಲ್ಲ. ಬೆಳಕಿರೋದಕ್ಕೆ ಇಲ್ಲಿ ಎಂಥ ಸೆನಕೈತೆ ಬೆಳಕು. ಇನ್ನೂ ಎದ್ದಿದ್ದೀರಾ? ನೆನ್ನೆ ಸಾಲೆ ಮನಿಕೊಂಡಿದ್ರಿ ಇಟ್ಟತ್ನಾಗ, ಇವತ್ತು ಯಾಕೆ ಇನ್ನೂ ಎದ್ದಿದ್ರಲ್ಲಿ ಚೋಡಮ್ಮ? ಯೋಟೆ ಬೆಳಕಿದ್ರು ಸೊಳ್ಳೆ ಅಂದ್ರೆ ಸೊಳ್ಳೆ ಮನೆ ಕೆಮ್ಮಕ್ಕಾಗ್ತಿಲ್ಲ. ಉಂಡ್ರೆ ಅಲೇನೆ ಏನು ಮಾಡೋಣ, ನಿದ್ದು ಗೊತ್ತಿಲ್ಲ. ಇವಳು ನಮ್ಮ ಅಮ್ಮನೇಲಿ ಮನೆ ಕೆಮ್ಮಕ್ಕಾಗಲ್ಲ, ನಿದ್ದು ಬರಲ್ಲ ಕಣಮ್ಮ ಅಂತ ಇದ್ದಾಳೆ. ಏನು ಮಾಡೋಣ, ಕರೆಂಟಿಗೆ ಕಂಬದ್ದು ಬೆಳಕೈತಿ. ಬೆಳಕಿಲ್ಲ ಅಂದರೆ ಅಯ್ಯಪ್ಪ ಇಲ್ಲೇ ಕುಕ್ಕಮ್ಮಕ್ಕೆ ಆಗ್ತಿರ್ಲಿಲ್ಲ. ಹೆಂಗೆ ಬೆಳಕಿರೋದಕ್ಕಂತೂ ಪರವಿಲ್ಲ. ಕರೆಂಟಿಗೆ ಕಂಬದಗಳದು ಬೆಳಕು ಬೀಳುತ್ತಿಲ್ಲಿಗೆ. ಅಲ್ಲಿ ಕರೆಂಟಿಗೆ ಕಂಬದಾಗ ಹೆಂಗನ ಒಂದು ಲೈಟ್ ಹಾಕ್ಯವ್ರು, ಅದನ್ನೇ ನಮ್ಮ ತೆಗೆದ್ರಿರ್ವಲ್ಲನ ಇಲ್ಲಿ ರಾತ್ರಿ ಹೊತ್ನಾಗ ಇರೋಕ್ಕಾಗಲ್ಲ. ಏನು ಮಾಡೋಣ, ಹೆಂಗಿರ್ಬೇಕಮ್ಮ. ಅಲ್ಲ ನಿಮ್ಮಂಥ ಹೊರಗೆ ಜಾಗ ಐತಾನೆ ಅಲ್ವೇನಾಗಮ್ಮ? ನಮ್ಮಂಥ ಜಾಗ ಇಲ್ಲಮ್ಮ. ನಮ್ಮಂಥ ಎಲ್ಲಿ ಜಾಗ ಐತಿ? ಅಯ್ಯೋ ನಮ್ಮ ಮನೆಯಾಗೇ ನಮಗೆ ಜಾಗ ಸಾಲದು ಬರುತ್ತೆ. ಜಾಗ ಇಲ್ಲ ನಮ್ಮ ಮನೆ ಮಕ್ಕಿ. ನಮ್ಮ ಮನೆಯಾಗೆಲ್ಲ ಜಾಗ. ನಮ್ಮ ಮನೆ ಬತ್ನಿ ಅಂತ ಹೇಳ್ಸೋಡಮ್ಮ. ಯಾರನ್ನ ರುಕ್ಕಮ್ಮರ ಮನೆಗ ಯಾರ ಮನೆಗ ನಾವು ಹೋಗು. ಯಾರು ನನಗೆ ಕೇಳ್ಕೊಂಡು. ಅಲ್ಲ ನಿಮ್ಮಂಥ ಹೊರಗಲ್ಲಿ ಸೀಟ್ನಾಗೆ ಜಾಗಿತ್ತಲ್ಲ, ಅದಕ್ಕೆ ಮನಿಕೆ ಮನ ಅಂತೇಳಿ ಕೇಳಿದೆ. ಇಲ್ಲಿ ಸೊಳ್ಳೆ ಅಂದ್ರೆ ಸೊಳ್ಳೆ, ಸಖತ್ತು ಸೊಳ್ಳೆ. ಅದಕ್ಕೆ ನನಗೆ ನಿದ್ದು ಗೊತ್ತಿರಲಿಲ್ಲ, ಅದಕ್ಕಾಗಿ ಕೇಳಿದೆ ಅಷ್ಟೇ. ನಮ್ಮಮ್ಮ ನೀನು ಯಮ್ಮ ನಿದ್ದು ಬತ್ತೈತೆ ಇಲ್ಲಿ ಸೊಳ್ಳೆ ಕಡಿತಾವೆ ಅಂತಿತ್ತು. ಅದಕ್ಕೆ ಮನಿಕೆ ಮಕ್ಕಾಗಲ್ಲ ಇಲ್ಲಿ. ಹೊತ್ಕೊಂಬಕ್ಕೆ ಬೆಡ್ಶೀಟ್ ಇಲ್ಲ ಏನಿಲ್ಲ, ಹೆಂಗೋ ಕತೆ ಹಾಕಿದ್ವಿ. ಎಣ್ಣೆ ಸಹ ಇವತ್ತು ಮನಿಕೆ ಮಕ್ಕಾಗ್ತಿಲ್ಲ. ಎಣ್ಣೆ ಸಹ ಹೆಂಗೋ ಇದ್ವಮ್ಮ. ಇವತ್ತಂತೂ ಹೊರ ಮನಿಕೆ ಮನ ಅಂದರೆ ಒಟ್ಟು ಜಿನಿ 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 ಮಳೆ ಹಿಡ್ಕೊಂಬತ್ತಾಗ್ಲಲ್ಲನ. ಏನು ಮಾಡೋಣ, ನಮ್ದಂತೂ ಬುಲ್ ಕಷ್ಟ. ಸುಮ್ಮನತ್ತ ಬಸಪ್ಪನ ಮಾತಾಡ್ಸ್ಕೊಂಡು ಏನೋ ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀನು ಸುಮ್ಮನೆ ಬಸಪ್ಪನ ತೆಗೆದು ಜಗಳ ಮಾಡ್ಕೊಂಡೆ. ಅದಕ್ಕೆ ಮತ್ತೆ ನೀನು ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ, ಬಸಪ್ಪ ಹೇಳ್ದಂಗೆ ಕೇಳ್ಕೊಂಡು ಯಾವುದೂ ಇರ್ತಿರ್ಲಿಲ್ಲಮ್ಮ. ಅಯ್ಯೋ ಏನು ಮಾಡೋಣ. ಅಯ್ಯಪ್ಪ ಅಂತಾನಲ್ಲ. ನಾನು ಹೇಳಿಲ್ವಿ ಏನೋ ಚೆನ್ನಾಗಿರ್ತೀನಿ ಬಿಡಪ್ಪ, ಇನ್ನು ಹುಡುಗರು ಮಕ್ಕಳನ್ನೆಲ್ಲ ನೋಡ್ಕೊಂಡು ಅವು ಏನೋ ಇವಾಗ ಅವನು ನೋಡ್ಕೊಂತೀನಿ ಅಂತ. ಅವಳು ಮೊನ್ನೆ ಕಾಲು ಮೇಕೆ ಎಣ್ಣೆ ಒಯ್ಕೊಂಡವಳು ಘನವಾಗಿ. ಎಣ್ಣೆ ಒಯ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ನಾನು ಅಲ್ಗೂ ಕೇಳಿದೆ. ಹುಡುಗರು ನೋಡ್ಕೊಂಡು ಚೆನ್ನಾಗಿರ್ತೀನಿ ಕಣಪ್ಪ, ನಿನ್ನ ಮಗಳು ಕಾಲು ಮೇಕೆ ಎಣ್ಣೆ ಒಯ್ಕೊಂಡವಳೆ ಅಂತಲೂ ಹೇಳಿದ್ದೀನಿ. ಹೇಳಿರೂ ಅಯ್ಯಪ್ಪ ಕೇಳ್ದಿಲ್ದನು. ಏನು ಹೇಳಿರೂ ನಂಬಲ್ಲ ನಮ್ಮನ್ನು. ಏನೇ ಅಂದರೂ ನಾವೇನೇ ಹೇಳಿರೂ ನಾನು ನಂಬಲ್ಲ ಕಣೆ. ಏನು ಬೇಡ ನೀನು ನಾಟಕ ಆಡ್ತೀಯ, ಏನು ಬೇಡ ನಾಟಕ ಆಡ್ತೀಯ ಅಂತಾನ ಅಯ್ಯಪ್ಪ. ಹೆಂಗೆ ಮನೆ ಕೆಮ್ತೀಯಮ್ಮ? ಏನು ಮಾಡೋಣ, ಅಲ್ಲ ಮಂತಾಗೆ ನಾನು ನಮ್ಮಯ್ಯಪ್ಪ ಮನೆ ಕೆಮ್ತಿ. ನಮ್ಮ ಮನೆಗೆ ಬೇರೆ ಯಾರು ಇವತ್ತು ಬಂದವ್ರೆ, ಅದಕ್ಕೆ ಅಲ್ಲಿ ಬೇರೆ ಜಾಗ ಇಲ್ಲ. ಅವರೆಲ್ಲ ಬಂದಿರೋದ್ರಿಂದ ಇಲ್ಲ ಅಂದರೆ ಬಾರಮ್ಮ ಮನೆಗೆ ಅಂತ ಏನು ಜಾಗನೇನು ಹೊತ್ಕೊಂಡು ಹೋಗ್ತಿರ್ಲಿಲ್ಲ. ಬಾರಮ್ಮ ಮನೆ ಕೆಮ್ತಿದ್ವಿ ನಾವು. ಅದು ಹೊರಗೆ ನಮ್ಮ ಮನೆ ತೆಗೀಟೆ ಜಾಗ ಐತೆ, ಅಲ್ಲೇನು ಜಾಗ ಇಲ್ಲ ಏನಿಲ್ಲ. ಯಾಕಮ್ಮ ಸುಮ್ಮನೆ ಈಗ ಹೋಗಿ ಅಲ್ಲಿರೋದು ಕಲಿ. ಯಾರ ಮಂತಗೂ ಯಾರೂ ಜಾಗ ಕೊಡಲ್ಲ ಚಳಮ್ಮ. ಸುಮ್ಮನೆ ಹೋಗಿ ಅಲ್ಲಿರೋದು ಕಲಿ. ನಿಮ್ಮ ಗಂಡನ ತಾಯಿ ತಂದಿಸ ನಾಗಂಟಿ ನಿಮ್ಮ ಅಂತ ಮನೆ ಕೆಮ್ತೀನಿ ತಂದಿಸ. ಯಾಕೆ ತಾಯಿ ಮಗಳಿಬ್ರು ನೆನೆ ಸಿಡತ್ನಾಗ ಅಲ್ಲೇ ನೀವು ಮನ್ಗಿದ್ರಿ, ಇವತ್ತು ಇನ್ನೂ ಎತ್ತು ಕೂಕೊಂಡಿದ್ದೀರ.
ನಿನ್ನೆ ಸ್ನಾನ ಬಂದು ಇತ್ಲಾಗೆ ಅಲ್ಲೇ ಮನಿಕೊಂಡಿದ್ರೆ ಅದೇ ಹೋದೆ. ನಿನ್ನೆ ಸಾಪಟ್ಟಿ ಸೊಳ್ಳೆ ಕಾಣಲಿಲ್ಲ, ನಿದ್ದೆ ಅಂದ್ರೆ ನಿದ್ದೆ ಬಂದಿತ್ತು, ಸುಮ್ಮ ಮನಿಕೆ ಬಿಟ್ವಿ. ಬಿಡು ಇಲ್ಲೇ ಮನಿಕೆ ಓದಮ್ಮಂಗಾತು. ಇವತ್ತು ಮನಿಕೆ ಮನ ಅಂತ ಮನಿಕೆ ಅಂತೀವಿ. ಸೊಳ್ಳೆ ಅಂದ್ರೆ ಸೊಳ್ಳೆ. ಒಟ್ಟು ಉಣ್ಣೆ ಬೇರೆ ಹೊಡ್ಕೊಂಡವೆ. ಒಟ್ಟು ನೋವು ಹಸ್ಗಳಾಗೆ ಉಣ್ಣೆ ಅಂದರೆ ಉಣ್ಣೆ. ಮನಿಕೆ ಮಕ್ಕಾಗಲ್ಲ ಇಲ್ಲಿ. ದನ ಕಟ್ಟತ್ತಾಗ ಹೆಂಗೆ ಮನಿಕೆ ಮನೆಯವಳು ಯಪ್ಪ ಈ ಹುಡುಗಿ ಅಂತ ಮನಿಕೆ ಮಲ ಸೀದ್ರೆ ಕಿತ್ಕೊಂಡು ಎಮ್ಮೈಲಿ ಮನಿಕೆ ಮಕ್ಕಾಗಲ್ಲ. ಈಗ ಅಚ್ಚುಕಟ್ಟಾಗೆ ನಮ್ಮ ಅಮ್ಮನಿಗೆ ಆಶ್ರಮಕ್ಕೂ ಓದ್ಕೊಂಬಕ್ಕೂ ಎಲ್ಲ ನಾನು ಮೆತ್ತಗೆ ಹಾಸ್ತಿದ್ದೆ. ಮೆತ್ತಗೆ ಹಾಸಿ ಮಲಗಿಸ್ತಿದ್ದ ನಮ್ಮ ಅಮ್ಮನಿನ. ಅದಕ್ಕೆ ಮನಿಕೆಮಕ್ಕಾಗಲ್ಲ. ಏನು ಮಾಡ್ತೀಯ? ಮನಿಕೆಮದು ಬೋಲ್ ಕಷ್ಟ. ಮನಿಕೆಮಕ್ಕಾಗಲ್ಲಮ್ಮ ತಾಯಿಲಿ. ಏನೋ ಒಂಥರ ಇಲ್ಲಡು ಸೀದ್ರಿ ಕದಂಗೆ ಆಗುತ್ತೆ. ಮನಿಕೆಮಕ್ಕಾಗಲ್ಲ. ವಾಸನೆ ಬರುತ್ತೆ, ಸಗಣಿ ಗಂಜಿಂದು ವಾಸನೆ ಅಂದರೆ ವಾಸನೆ. ಬರ್ತೀರ ನಮ್ಮ ಅಂತಾಗೆ ಮರ ಮನಿಕ್ಯಂತೀನಿ. ಏನು ಮಾಡ್ತೀವಿ? ಅಲ್ಲಿ ಚಪ್ರ ಹಾಕಿದ್ದೀವಲ್ಲ, ಚಪ್ರದ ಮನಿಕ್ಯಂತ್ರಿ. ಬರ್ರಿ, ನಾನೇನೋ ಒಂದಿನ ಬಿಡೋ ಅಂತ ಹೇಳಿ ಅನುಸರಿಸ್ಕೋಬೇಕು. ಬರ್ರಿ. ಏನು ಮಾಡ್ತೀರಿ ಪಾಪ. ಸೊಳ್ಳೆ ಅಂದರೆ ಸೊಳ್ಳೆ ನೋಡಿ ನಮಗೆ ನಿನ್ನ ಕಡಿತಾಗೇನೆ ಹೆಂಗೆ ಕಡಿತಾವೆ, ಹೆಂಗೆ ಮನಿಕ್ಯಂಬಕ್ಕಾಗುತ್ತೆ ಪಾಪ. ಪೀಳ್ಳೆ ಬಿಡು, ಊಟ ಕಾಯಿಲೆ ಆಗುತ್ತೆ ಸೊಳ್ಳೆ ಕರೆಸ್ಕೊಂಡ್ರೆ. ಬಿಡು. ಬರ್ರಿ. ಯಾಕಯ್ಯ ನಿಮ್ಮಂತಕ್ಕಾದ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತು. ನಮ್ಮ ಮನೆಯಾಗೆ ಯಾರ ಬಂದವ್ರು ಹೇಳು. ನಮ್ಮ ಮನೆಯಾಗೆ ಯಾರ ಬಂದಿರೋದ್ರಿಂದ ಒಳ ಮನಿಕ್ಯಂತಾರೆ. ಸಂಜೆ ಬಂದವ್ರು ನಮ್ಮ ಹುಡುಗನ ಫ್ರೆಂಡ್ಗಳು ಅವರು. ಅದಕ್ಕೆ ನಾವು ವಾರ ಮನಿಕ್ಯಂತೀವಿ. ನಾನು ನಮ್ಮಯ್ಯಪ್ಪ ಅಲ್ಲಿ ಹೊರಗೆ ನೋಡಿರಿ ಎಲ್ಲಿ ಜಾಗ ಐತೇಳು. ಅದಕ್ಕೇನೆ ಒಟ್ಟು ಗಾಡಿ ಪಾಡಿ ಎಲ್ಲ ನಿಲ್ಸವ್ರೆ. ಅಲ್ಲಿ ಜಾಗ ಇಲ್ಲ ನಮ್ಮ ಅಂತಾಗೆ, ಅದಕ್ಕೆ ಜಾಗ ಇಲ್ಲ ಅಂದು. ಅಲ್ಲ ಅವ್ರೇನೇನು ಜಾಗನೆಲ್ಲ ಏನು ಹೊತ್ಕೊಂಡು ಹೋಗಲ್ಲ. ಬಿಡಿ ಇವತ್ತು ಒಂದಿನ ಏನೋ ಅಂತೇಳಿ ನಮ್ಮ ಮನೆ ತಗೇನೆ ಮನಿಕ್ಯಂಬ್ಲಿ ಅಂತ ನಾನು. ಬಿಡು ಇನ್ನೇನು. ನಿಮ್ಮಂತ ಕ್ಯಾರ ಸಂಜೆ ಬಂದಿರಂಗಿದ್ರು ಅದೇ ಒಟ್ಟು ಗಾಡಿ ಪಾಡಿ ನಿಲ್ಸವ್ರೆ. ಬಿಡು ನಮ್ಮಂತಾಗೆ ಬೋರ್ಲಿನೇ ನಮ್ಮಂತಾಗೆ ಮನಿಕ್ಯಂಬ್ಲಿ ಅವಳು. ನಿಮ್ಮಂತಕ್ಕೆ ಕರ್ಕೊಂಡು ಹೋಗು. ಸೋಮನಾಥ್ ಮನಿಕ್ಯಂಬ್ಲಿ ಏನು ಮಾಡ್ತೀಯಮ್ಮ ಪಾಪ. ಇವ್ರಿಗೂ ಹೇಳೋಕ್ಕಲ್ಲ ಅವ್ರಿಗೂ ಹೇಳೋಕ್ಕಾಗಲ್ಲ. ಹೋಗ್. ಎಲ್ಲಾರ್ದು ಒಂದೊಂದು ಥರ. ಅವ್ನು ಬಸಪ್ಪ ಕೇಳಲ್ಲ ಅವಳು. ಅವ್ನು ಬರೀ ಕಂಡರ್ ಮಾತು ಕೇಳ್ತಾನೆ. ಬರೀ ಅವ್ರತ ಮಾತು. ಬರೀ ಅವಳ ಮಾತೇ ಕೇಳೋದ. ಅವನೇನೇ ಬಿಡಪ್ಪ ಸ್ವಂತ ಬುದ್ಧಿ ಐತೆ ಅಂಬಲ್ಲ. ಬರೀ ಅವಳ ಮಾತು ಕೇಳ್ಕೊಂಡು ಇರ್ತಾನೆ. ಅಲ್ಲ ನೋಡು, ನಾನು ಅವತ್ತು ನೋಡ್ಕೊಂಡ್ಲಲ್ಲ ಅಂಬೋದೊಂದು ಗೀಟು ಇಲ್ಲ. ಪಾಪ ಅಂಜಲಿ ಹೇಳ್ತಿದ್ಲು ಕಣ. ಇವಳು ಎಮ್ಮಿರಾತ್ ಕೆಂಪ್ತಾನೆ ನೋಡ್ಕೊಂಡಿದ್ದು. ನೋಡ್ಕೊಂಡ್ಮೇಲೂ ಈ ಅಪ್ಪ ಹಿಂಗೆ ಮಾಡಿದೆ ಅಂತೇಳಿ ಅವಳು ಅದಕ್ಕೆ ಬೈಕೆ ಮಾಡು. ಅದೇ ಮತ್ತೆ ನೋಡ್ಕೊಂಡವ್ರೆ ಅಂತ ಬಾಸಪ್ಪ ಅಂದಿಟ್ಟು ಅಯ್ಯ ಅನ್ಬೇಕು. ಹೇಳು ಒಂದ್ಸತಿ ಏನೋ ಬಿಡಿಸ್ಕೊಂಡ್ರೆ ಆತಮ್ಮ. ಒಂದ್ಸತಿ ಚೆನ್ನಾಗಿದ್ದರೆ ಅವಳು ಚೆನ್ನಾಗಿತ್ಕೊಂಡು ಹೋಗ್ತಾಳೆ. ಎಂಥರೂ ಇದು ಮಾಡ್ತಾರೆ. ಯಾರೇ ಆಗಲಿ ಹಂಗೆ ಮಾಡ್ತಾರೆ. ಅದೇ ಜಾಗದಾಗ ಅವ್ರತು ಇದ್ದಿದ್ರು ಹಂಗೆ ಮಾಡಾಳು. ಏನು ಮಾಡೋಕ್ಕಾಗಲ್ಲ ಪಾಪ. ಅನ್ಸುತ್ತೆ ನೋಡಿರಿ ಇವಾಗ. ನೋಡಿ ಇಂಥತ್ತಾಗ ಮನಿಕೆ ಬೇಕಂದ್ರೆ ಯಾರಿಗೆ ತಾನೇ ನಿದ್ದು ಬರುತ್ತೆ ಪಾಪ ಹುಡುಗಿ. ಕರ್ಕೊಂಡೋಗಿ ಇನ್ನೇನು ಮಾಡೋಕ್ಕಾಗ್ತೀನಿ ಅಂತ ನಾನು ಹೋಗ್ತೀನಮ್ಮ. ಮನಿಕೆಂತೀನಿ ನಿದ್ದು ಬರುತ್ತೆ. ಒತ್ತಮಕ್ಕೇನು ಕೊಡ್ದಿದ್ರು ಹೊಟ್ಟೆ ತಿರವಾರಾಗೆ ಮನಿಕ್ಯಂತೀವಿ. ಯಾಕಂದರೆ ಅಲ್ಲಿ ಸೊಳ್ಳಿರಲ್ಲ, ವಾಸನೆ ಇರಲ್ಲ. ಇಲ್ಲಿ ಒಟ್ಟು ಸಗಣಿ ಗುಂಜಿಂದು ವಾಸನೆ. ಅದಕ್ಕಾಗಿ ನಾವು ಮನಿಕ್ಯಂಬಕ್ಕಾಗಲ್ಲ. ನಾವು ಇಲ್ಲ ಅಂದಿದ್ರೆ ಎಲ್ಲ ನಮ್ಮ ಬೈಲಕ್ಕೆ ಮನಿಕೆ ಬೇಸಿಗೆ ಆಗಿದ್ರೆ ಎಲ್ಲಾದರೂ ಮನಿಕೆ ಬೋದಾಗಿತ್ತಮ್ಮ. ಏನು ಮಾಡ್ತೀಯ ಇವಾಗ? ಒಟ್ಟು ಥಂಡಿ ಮಳೆಗಾಲ, ಮಳೆ ಬೇರೆ ಹಿಡ್ಕೊಂಡಿರುತ್ತೆ. ಅದಕ್ಕಾಗಿನ ಮಳೆ ಹಿಡ್ಕೊಂಬದ್ಕಾಗಿನ ಮನಿಕೆ ಮಕ್ಸರು ಬರಲ್ಲ. ಒಟ್ಟು ಜೀರ್ಣಿಸ್ದಂಗೆ ಆಗುತ್ತೆ ಅಂತ. ಏನನ್ನ ಒಟ್ಟು ಸೀದ್ರಿಕ್ಕದಂಗೆ ಆಗುತ್ತೆ. ಏನು ಒಳ ಮನಿಕೊಂಡ್ರಿ ನೀನು ಇದ್ದು ಬರೋಲ್ಲ ಅಂತದ್ರಾಗೆ ನೀನು ಹೊರಗೆ ಮನಿಕೊಂಡ್ರಿ ಹೆಂಗೆ ನಿದ್ದು ಬರುತ್ತೆ ಇಂಥದಕ್ಕಾದು. ಇಲ್ಲಿ ಹೆಂಗೆ ಮನಿಕ್ಯಂಬಕ್ಕಾಗುತ್ತೆ ಹೇಳು? ಅದ್ರ ಕಷ್ಟ ಅನುಭವಿಸ್ತಾರಿಗೆ ಗೊತ್ತು. ಆ ಕಷ್ಟನೇ ಆಗಲಿ ಅನುಭವಿಸ್ತಾರಿಗೆ ಗೊತ್ತು. ನೋಡೋರ್ಗು ಮಾಡೋರ್ಗೇನು ಗೊತ್ತಾಗಲ್ಲ. ನೋಡೋರ್ಗು ಮಾತಾಡೋರ್ಗು ಸುಮ್ಮನೆ ಮಾತಾಡ್ತಿರ್ತಾರೆ. ನನ್ನ ಕಷ್ಟ ನನಗೆ ಗೊತ್ತು. ನಾನು ಎಷ್ಟು ಅನುಭವಿಸಿದ್ದೀನಿ ಗೊತ್ತು. ಹೇಳು ಪಾಪ, ಅನುಭವಿಸಿದ್ಯಾ ಪಾಪ? ನೋಡೋಕ್ಕಾಗಲ್ಲ. ನೋಡಲ್ಲ ವೀಕ್ಷಕರು, ಇಲ್ಲಿ ಮನಿಕ್ಯಂಬಕ್ಕೆ ಆಗ್ತಾಯಿಲ್ಲ. ಸೊಳ್ಳೆ ಕಾಟ ಒಂಥರ ಏನೋ ಹಿಂಸೆ ಆದಂಗೆ ಆಗ್ತೈತೆ. ಏನು ಮಾಡೋಣ, ಮನಿಕ್ಯಂಬಕ್ಕೆ ಜಾಗಿಲ್ಲ. ಹಿಂಗೆ ಅಲ್ಲಿ ಎಲ್ಲೋ ಉಣ್ತೀವಿ, ಹಂಗೆ ಕಾತಿ ಹಾಕಿ ಹೇಳಿರ್ತೀವಿ. ಮನಿಕ್ಯಂಬಕ್ಕೆ ಜಾಗಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.